ಸ್ನೇಹಿತರೆ, ಕೃಷಿ ಅನ್ನೋದು ನಮ್ಮ ಒಂದು ದೇಶದ ಒಂದು ಹೃದಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆದ್ರೆ ಈ ಒಂದು ಹವಾಮಾನದ ಒಂದು ಅಸ್ಥಿರತೆ ಆಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಮಳೆಗಾಲದ ಒಂದು ಕೊರತೆ ಆಗಿರ್ಬೋದು, ಇದರಿಂದಾಗಿ ರೈತರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಆದ್ರೆ ಇವಾಗ ಈ ಒಂದು ರಾಜ್ಯ ಸರ್ಕಾರದಿಂದ ಇದೆಲ್ಲದರ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರನೇ ಈ ಒಂದು ಗಂಗಾ ಕಲ್ಯಾಣಿ ಯೋಜನೆಯಲ್ಲಿ ನಿಮ್ಗೆ ಬೋರ್ವೆಲ್ಗಳನ್ನ ಕೊರೆಸೋದಿಕ್ಕೆ, ಅಂದ್ರೆ ನಿಮ್ಮ ಒಂದು ಜಮೀನುಗಳಿಗೆ ಬೋರ್ವೆಲ್ಗಳನ್ನ ಕೊರೆಸೋದಿಕ್ಕೆ ನಿಮ್ಗೆ 4.5 ಲಕ್ಷದವರೆಗೂ ಕೂಡ ನಿಮ್ಗೆ ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಅಂದ್ರೆ ರೈತರಿಗೆ ನಿಮ್ಮ ಒಂದು ಜಮೀನಿನಲ್ಲಿ ಏನಾದ್ರೂ ಕೂಡ ನೀವು ಬೋರ್ವೆಲ್ಗಳನ್ನ ಕೊರೆಸ್ತೀರಾ ಅಂದ್ರೆ ಅದಕ್ಕೆ 4.5 ಲಕ್ಷದವರೆಗೂ ಕೂಡ ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದೇ ರೀತಿಯಾದ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು, ಎಲ್ಲದರ ಬಗ್ಗೆನೂ ಕೂಡ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಅದ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುವಂತ ಸ್ನೇಹಿತರೆ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಅದಾದ ನಂತರದಲ್ಲಿ ನೀವು ಅರ್ಜಿಗಳನ್ನ ಹಾಕ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರೋದಿಲ್ಲ, ನೀವು ಯಾವಾಗ್ಲೋ ಒಂದು ಟೈಮಲ್ಲಿ ವಿಡಿಯೋಗಳನ್ನ ನೋಡ್ತೀರಾ. ಆದ್ರೆ ಆ ಟೈಮಲ್ಲಿ ನೀವು ಒಂದು ಅರ್ಜಿನ ಹಾಕೋದಿಕ್ ಹೋದ್ರೆ ಅಷ್ಟೊತ್ತಿಗೆ ಆ ಒಂದು ಡೇಟು ಮುಕ್ತಾಯ ಆಗಿರುವಂತದ್ದು. ಹಾಗಾಗಿ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈಗ ಮೊದಲನೇದಾಗಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಒಂದು ಉದ್ದೇಶ ಏನು ಅಂತ ನೋಡೋದಾದ್ರೆ, ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವಂತದ್ದಾಗಿರ್ಬೋದು, ಬರಭೂಮಿ ಪ್ರದೇಶದಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಿಸುವಂತದ್ದಾಗಿರ್ಬೋದು, ಅದೇ ರೀತಿಯಾಗಿ ತೋಟಗಾರಿಕೆ ಹಾಗೂ ನಗದು ಬೆಳೆಗಳನ್ನು ಬೆಳೆಸಲು ಪ್ರೋತ್ಸಾಹಿಸುವಂತದ್ದಾಗಿರ್ಬೋದು, ಅದೇ ರೀತಿಯಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ಹೆಚ್ಚಿಸುವಂತದ್ದಾಗಿರ್ಬೋದು. ಇದೆಲ್ಲದನ್ನು ಕೂಡ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯ ಒಂದು ಉದ್ದೇಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ನಿಮ್ಗೆ ಸಹಾಯಧನದ ಒಂದು ಮೊತ್ತ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ, ಒಂದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ನಗರ ಮತ್ತು ಈ ಒಂದು ತುಮಕೂರು, ರಾಮನಗರ ಇದೆಲ್ಲದಕ್ಕೂ ಕೂಡ 4,75,000 ರೂಪಾಯಿ ಒಂದು ಘಟಕದ ವೆಚ್ಚ ಆಗ್ಬೋದು. ಅಂದ್ರೆ ಒಂದು ಬೋರ್ಗಳನ್ನ ಕೊರೆಸೋದಕ್ಕೆ ಇಷ್ಟು ವೆಚ್ಚ ಆಗ್ಬೋದು. ಅದರಲ್ಲಿ ನಿಮ್ಗೆ 4,25,000 ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಸರ್ಕಾರದಿಂದ. ಇನ್ನು ಉಳಿದಂತ 50,000 ನೀವು ಕಟ್ಟಬೇಕಾಗುತ್ತೆ. ಅವರು 4,25,000 ರೂಪಾಯಿ ನಿಮ್ಗೆ ಸಬ್ಸಿಡಿನ ಕೊಡ್ತಾರೆ, ಸಹಾಯಧನ ಕೊಡ್ತಾರೆ. ಇನ್ನು ಉಳಿದಂತ 50,000 ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ ಇನ್ನು ಇತರೆ ಜಿಲ್ಲೆಗಳು 3,75,000 ರೂಪಾಯಿ ಒಂದು ಘಟಕದ ವೆಚ್ಚ ಆಗ್ಬಹುದು. ಅದರಲ್ಲಿ 3,25,000 ರೂಪಾಯಿ ಸರ್ಕಾರದಿಂದ ಸಹಾಯಧನ ಕೊಡ್ತಾರೆ. ಇನ್ನು ಉಳಿದಂತ 50,000 ರೂಪಾಯಿನ ನೀವು ಕೂಡ ಕಟ್ಟಬೇಕಾಗುತ್ತೆ. ಯಾಕೆ ಈ ರೀತಿಯಾಗಿ ಮಾಡಿದಾರೆ ಅಂದ್ರೆ, ನಿಮ್ಗೆ ಒಂದು ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಈ ಒಂದು ಸೈಡ್ ಅಲ್ಲಿ ನೀರು ಅಷ್ಟಾಗಿ ಇರೋದಿಲ್ಲ, ಬೇಗ ಸಿಗೋದಿಲ್ಲ ನೀರು, ಜಲನೂ ಕೂಡ ಕಡಿಮೆ ಇರುತ್ತೆ. ಆ ಒಂದು ಸಂದರ್ಭಗಳಲ್ಲಿ ಬೋರ್ಗಳನ್ನ ಕೊರೆಸಿದಂತ ಬೋರ್ಗಳು ಕೂಡ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿಗೆ ನಿಮ್ಗೆ 4,25,000 ರೂಪಾಯಿ ಸಹಾಯಧನ ಕೊಡ್ತಾ ಇದ್ದಾರೆ. ಇನ್ನು ಉಳಿದಂತ ಜಿಲ್ಲೆಗಳಿಗೆ 3,25,000 ರೂಪಾಯಿ ತನಕ ಕೂಡ ಸಹಾಯಧನ ಕೊಡ್ತಾ ಇರುವಂತದ್ದು. ಇಲ್ಲಿ ಜಲ ಏನಾದ್ರು ಚೆನ್ನಾಗಿದ್ರೆ ಈ ಸೈಡ್ ಅಲ್ಲಿ ಬೇರೆ ಒಂದು ಜಿಲ್ಲೆಗಳಲ್ಲಿ ಆ ಒಂದು ಬೇಗನೆ ಒಂದು ಫೇಲ್ಯೂರ್ ಆಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಹಾಗಾಗಿ 3,25,000 ರೂಪಾಯಿ ಸಹಾಯಧನ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಅರ್ಹತಾ ನಿಯಮಗಳು ಏನೇನಿದೆ ಅಂದ್ರೆ, ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ಅರ್ಹತೆಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿ ಆಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವ SC ST OBC ನಿಗಮಕ್ಕೆ ಸೇರಿದ ರೈತರು ಮಾತ್ರ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಸಾಧ್ಯ. ಅಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ ಎಲ್ರಿಗೂ ಕೂಡ ಅವಕಾಶ ಇರೋದಿಲ್ಲ. SC ST OBC ನಿಗಮಕ್ಕೆ ಸೇರಿದಂತ ರೈತರು ಏನಿದ್ದೀರಾ, ನೀವು ಮಾತ್ರ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಉಳಿದಂತವ್ರಿಗೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಈಗಾಗಲೇ ಈ ಯೋಜನೆಯ ಒಂದು ಸೌಲಭ್ಯ ಪಡೆದಿದ್ರೆ ಅವರು ಕೂಡ ಅರ್ಜಿ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ ನಿಮ್ಮ ಹತ್ರ 1.5 ಎಕರೆಯಿಂದ 5 ಎಕರೆ ಒಳಗಡೆ ಇರ್ಬೇಕಾಗುತ್ತೆ ಜಮೀನು, ಅಂತವ್ರು ಇದಕ್ಕೆ ಅರ್ಜಿನ ಹಾಕ್ಬಹುದು. 1.5 ಎಕರೆ ಇದ್ರೂ ಕೂಡ ತೊಂದರೆ ಇಲ್ಲ, 1.5 ಮೇಲ್ಗಡೆ ಇದ್ರೂ ಕೂಡ ತೊಂದರೆ ಇಲ್ಲ. ಆದ್ರೆ 5 ಎಕರೆ ಒಳಗಡೆ ಇರ್ಬೇಕಾಗುತ್ತೆ. ಅಂತವ್ರು ಇದಕ್ಕೆ ಅರ್ಜಿನ ಹಾಕಿ ಈ ಒಂದು ಬೋರ್ವೆಲ್ಗಳನ್ನ ಕೊಡಿಸ್ಕೋಬಹುದು. ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಅರ್ಹತೆ ಇರುವಂತದ್ದು. ಅದೇ ರೀತಿಯಾಗಿ ಕನಿಷ್ಠ ವಯಸ್ಸು 21 ವರ್ಷ ಆಗಿರುತ್ತೆ. ಗರಿಷ್ಠ ಯಾವುದೇ ಮಿತಿ ಇರೋದಿಲ್ಲ. ಅದೇ ರೀತಿಯಾಗಿ ರೈತರ ಕುಟುಂಬದ ವಾರ್ಷಿಕ ಆದಾಯ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನಾದ್ರು ವಾಸ ಮಾಡ್ತಾ ಇದ್ರೆ ನಿಮ್ಗೆ 1.5 ಲಕ್ಷಕ್ಕಿಂತ ಒಳಗಡೆ ಇರ್ಬೇಕಾಗುತ್ತೆ ನಿಮ್ಮ ಒಂದು ವಾರ್ಷಿಕ ಆದಾಯ. ಇನ್ನು ನಗರ ಪ್ರದೇಶದಲ್ಲಿ ಏನಾದ್ರು ಕೂಡ ವಾಸ ಮಾಡ್ತಾ ಇದ್ರೆ ನಿಮ್ಗೆ 2 ಲಕ್ಷದ ಒಳಗಡೆ ಇರ್ಬೇಕಾಗುತ್ತೆ ನಿಮ್ಮ ಒಂದು ವಾರ್ಷಿಕ ಆದಾಯ. ಅದೇ ರೀತಿಯಾಗಿ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸ ಉದ್ಯೋಗದಲ್ಲಿ ಯಾವುದೇ ಒಂದು ಕುಟುಂಬದ ಸದಸ್ಯರು ಕೂಡ ಇರಬಾರ್ದು, ಅಂತವರಿಗೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ವಿಕಲಚೇತನ ಏನಾದ್ರು ಕೂಡ ಇದ್ರೆ ಅಂತವರು ಈ ಒಂದು ಕಲ್ಯಾಣ ಅಧಿಕಾರಿಗಳ ಒಂದು ದೃಢೀಕರಣ ಅಗತ್ಯವಾಗಿರುತ್ತೆ. ಅಂದ್ರೆ ಈ ಒಂದು ಅಂಗವಿಕಲ ಕಲ್ಯಾಣ ಅಧಿಕಾರಿಗಳ ಒಂದು ದೃಢೀಕರಣ ಪತ್ರ ಏನಿರುತ್ತಲ್ವಾ, ಅದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಕೊಟ್ರೆ ಮಾತ್ರ ನಿಮ್ಗೆ ಅರ್ಹತೆ ಇರುವಂತದ್ದು. ಅದೇ ರೀತಿಯಾಗಿ ರೈತರು ಈಗಾಗಲೇ ನೀರಾವರಿ ಸೌಲಭ್ಯ ಏನಾದ್ರು ಕೂಡ ಹೊಂದಿದ್ರೆ ಅಂತವ್ರು ಕೂಡ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ
ಅರ್ಜಿ ಸಲ್ಲಿಸುವಂತ ಒಂದು ವಿಧಾನ ಯಾವ ರೀತಿಯಾಗಿರುತ್ತೆ ಅಂದ್ರೆ ಈ ಒಂದು ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಏನು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಎಲ್ಲಿ ಅರ್ಜಿನ ಹಾಕ್ತಾರೆ ಎಲ್ಲ ಕಡೆನೂ ಕೂಡ ನಿಮ್ಗೆ ಹಾಕೋದಕ್ಕೆ ಅವಕಾಶ ಇರುವಂತದ್ದು, ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರುವಂತದ್ದು. ಆದ್ರೆ ಸೇವಾ ಸಿಂಧು ಪೋರ್ಟಲ್ನೇ ಇದು ಅರ್ಜಿನ ಹಾಕೋದಕ್ಕೆ ಅವಕಾಶ ಇರುವಂತದ್ದು, ಬೇರೆ ಕಡೆ ಆಗೋದಿಲ್ಲ. ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಹೋಗಿದ್ರೆ ನಿಮ್ಗೆ ಅರ್ಜಿನ ಹಾಕೋದಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಮುಖ್ಯವಾಗಿ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಆಗಿರ್ಬೋದು, ಇನ್ನು ವೋಟರ್ ID, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಸ್ವಯಂ ಘೋಷಣೆ ಪತ್ರ, ಹಿಂದೆ ಸೌಲಭ್ಯ ಪಡೆದಿಲ್ಲವೆಂದು ಒಂದು ಸ್ವಯಂ ಘೋಷಣಾ ಪತ್ರ ಬೇಕಾಗುತ್ತೆ. ಅದೇ ರೀತಿಯಾಗಿ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ನ ಫೋಟೋಗಳು ಕೂಡ ಬೇಕಾಗುತ್ತೆ. ನಂತರ ಜಮೀನಿನ RTC ಅಂದ್ರೆ ಪಹಣಿ ದಾಖಲೆ ಏನಿರುತ್ತಲ್ವ ಅದು ಕೂಡ ಬೇಕಾಗುತ್ತೆ. ನಂತರ ಹಿಡುವಳಿ ಪ್ರಮಾಣ ಪತ್ರ, ಸಣ್ಣ ಮತ್ತು ಅತಿ ಸಣ್ಣ ರೈತರು ಅನ್ನೋದಕ್ಕೆ ಒಂದು ದೃಢೀಕರಣಕ್ಕಾಗಿ ಆ ಒಂದು ಹಿಡುವಳಿ ಪ್ರಮಾಣ ಪತ್ರನೂ ಕೂಡ ಬೇಕಾಗುವಂತದ್ದು. ನಂತರ ವಿಕಲಚೇತನರು ಇದ್ರೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಂದ ಒಂದು ಪ್ರಮಾಣ ಪತ್ರನೂ ಕೂಡ ಬೇಕಾಗುವಂತದ್ದು. ಇಷ್ಟು ದಾಖಲಾತಿಗಳಿದ್ರೆ ನೀವು ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಹೆಲ್ಪ್ ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಏನಾದ್ರೂ ಕೂಡ ಡೌಟ್ಸ್ ಇದ್ರೆ ನೀವು ಅಲ್ಲಿಗೆ ಸಂಪರ್ಕ ಮಾಡಿ ಅಲ್ಲಿ ಕೂಡ ನೀವು ವಿಚಾರಣೆನ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಒಂದು ತಾಲೂಕಲ್ಲಿ ಅಥವಾ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದು ಕೂಡ ನೀವು ಸಂಪರ್ಕನ ಮಾಡಿ ವಿಚಾರಣೆನ ಮಾಡ್ಕೋಬಹುದು. ನಾನು ನಂಬರ್ ಹೇಳ್ತೀನಿ, 9482300400. ಈ ಒಂದು ನಂಬರ್ಗೆ ನೀವು ಕರೆ ಮಾಡಬೇಕಾಗುತ್ತೆ. 9482300400 ಈ ನಂಬರ್ಗೆ ಕರೆ ಮಾಡಿ ಏನಾದ್ರು ಕೂಡ ಡೌಟ್ಸ್ ಇದ್ರೆ ನೀವು ಇನ್ನು ಕೂಡ ವಿಚಾರಣೆನ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.